नमोस्तु भगवन् विश्वेश्वराय महादेवाय त्रयंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। हरिं करासनगर्भदां नलसिकां सौं क्लीं कलां बिभ्रतीं सवर्णां वरदारणीं च वर्षदां धौतां त्रिनेत्रोज्ज्वलां वन्दे पुस्तकवासमङ्कुशधरां त्रिग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदोम् आवहां ताम् आवह जातवेदो लक्ष्मीर्मनपगामिनीं पद्मानने पद्भय पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधत्स्वाम् यासा पद्मासनस्था विपुलकटतटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी समेत श्रीमद्महाललितां बालात् त्रिपुरसुन्दरीं कात्यायनाय विद्महे कन्याकुमारी धीमहि तन्नो दुर्गे प्रचोदयात्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां श्री महाकाली महालक्ष्मी समेत ललितांबिकायै नमो नमः। प्रियाय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः। मृत्युंजयाय रुद्राय नीलकंठाय शंभवे अमृतेशाय सर्वाय ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಸಹಿತ ಆದಿತ್ಯಾದಿ ನವಗ್ರಹಗಳನ್ನ ಕಂಪಲ್ಸರಿ ಇವತ್ತು ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದ್ರೆ ಮೇಷರಾಶಿಯವರು ಈಗಾಗಲೇ ಸಮಸ್ಯೆಗಳ ಸೆರೆಮಾಲಲ್ಲಿದ್ದೀರಿ. ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಕಾಣ್ತಾನೆ ಇದ್ದೀರಿ. ಅದಕ್ಕೋಸ್ಕರ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳ ಹೆಸರನ್ನ ಕನಿಷ್ಠ ಪಕ್ಷ 3 ಬಾರಿ ಆದ್ರೂ ಹೇಳ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು 3 ಬಾರಿ ಆದ್ರೂ ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳ್ಕೊಂಡು ತದನಂತರ ಮಾಡುವಂತ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಿ. ಇವತ್ತು ಯಾವುದೇ ಒಂದು ಕೆಲಸವನ್ನ ಎಷ್ಟೇ ಆತ್ಮೀಯರಾದ್ರೂ ಎಷ್ಟೇ ಕುಟುಂಬಕ್ಕೆ ಹತ್ತಿರ ಇದ್ರು ಅಥವಾ ನಿಮಗೆ ಬೇಕಾದಂತ ನಿಮ್ಮ ಯಶಸ್ಸು ಬಯಸ್ತಕ್ಕಂಥವ್ರಾದ್ರೂ ನಿಮ್ಮ ಕಾಯಕವನ್ನ ಒಂದಷ್ಟು ಗೌಪ್ಯತೆಯಲ್ಲಿಟ್ಕೊಂಡ್ರೆ ಇವತ್ತು ಕೆಲಸ ಆಗತ್ತೆ. ಯಾಕಂದ್ರೆ ಇದು ಗ್ರಹಗತಿಗಳು ಮತ್ತು ನಕ್ಷತ್ರ ಪ್ರಕಾರ ಇರ್ತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 12:45 ಸ್ವಲ್ಪ ಗೌಪ್ಯವಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯವಾಗಿ ಇಟ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದ್ರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಂತಹ ಗಂಧವನ್ನ, ಅಂದರೆ ಸುವಾಸನ ಭರಿತವಾಗಿರ್ತಕ್ಕಂಥ ಸೌಗಂಧಿಕ ಭರಿತವಾಗಿರ್ತಕ್ಕಂಥ ಗಂಧವನ್ನ, ಶ್ರೀಗಂಧವನ್ನ ಮೊದಲು ನಿಮ್ಮ ಕುಲದೇವರ ಪಾದಕ್ಕೆ ಒಂದಿಷ್ಟು ಗಂಧವನ್ನ ಹಚ್ಚಿ, ಅಥವಾ ನಿಮ್ಮ ಮನೆ ದೇವರ ಪಾದಕ್ಕೆ ಮನೆ ದೇವರ ಮನಸ್ಸಲ್ಲಿ ಅಂದುಕೊಂಡು ಯಾವ್ದಾದ್ರು ಒಂದು ಫೋಟೋ ಒಂದಿಷ್ಟು ಗಂಧವನ್ನ ಹಚ್ಚಿ ಉಳಿದ ಗಂಧವನ್ನ ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಹಾಗೆ ಸಾಧ್ಯವಾದರೆ ಒಂದು ಅರ್ಧ ಲೋಟ ನೀರಿಗೆ ಒಂದು ಚೂರು ಗಂಧವನ್ನ ಹಾಕಿ ಆ ಗಂಧದ ನೀರಿನ ಮಿಶ್ರಿತವಾಗಿರ್ತಕ್ಕಂಥ ನೀರನ್ನ ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಒಂದಷ್ಟು ಶತ್ರುಗಳ ಬಾಧೆ ದೂರ ಆಗುತ್ತೆ. ಇವತ್ತು ಇಂತಹದ್ದೊಂದು ಅದ್ಭುತವಾದಂತಹ ತಂತ್ರಸಾರವನ್ನ ಮೇಷರಾಶಿಯವರು ಮಾಡಿಕೊಳ್ಳೋದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಯಶಸ್ಸನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳತಕ್ಕಂಥ ಕಾಲ. ಆದ್ರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳಕ್ ಆಗುದಿಲ್ಲ. ಆದ್ರೆ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸರಿಯಾದ ಆಲೋಚನೆ ಮಾಡದಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳಂತಕ್ಕಂಥದ್ದೇ ಸಾಕಷ್ಟು ಆಗುತ್ತೆ. ಆದರೆ ಇವತ್ತು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬೇಕು, ದುರ್ಗಾ ದೀಪ ನಮಸ್ಕಾರ ಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಳ್ಳೆ ಸಮಂಜಸವಾದಂತ ಒಳ್ಳೆ ಆಲೋಚನೆ ಮಾಡಿ ಮುಂದೆ ನಡಿಬೇಕು. ಹಾಗೆ ವೃತ್ತಿಯಲ್ಲಿ ಇರ್ತಕ್ಕಂಥ ದೋಷಗಳಿಂದ ಬೇಗ ಮುಕ್ತರಾಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರತಕ್ಕಂಥದ್ದು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ಒಂದಚ್ಚು ಬೆಲ್ಲ, ಒಂದಷ್ಟು ಲವಣ, ಉಪ್ಪು ಮತ್ತು ಬೆಲ್ಲವನ್ನ ಶಿವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ
ಹಾಗೆ ಹಸಿದ ವ್ಯಕ್ತಿಗಳನ್ನ ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನ ಮಾಡಿ. ಹಾಗೆ ಸಾಧ್ಯವಾದರೆ ವಿಷ್ಣು ಆಲಯದಲ್ಲಿ ಒಂದು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಸೋಮವಾರ ವಿಷ್ಣು ಆಲಯಕ್ಕೆ ಹೇಗೆ ಅಂದರೆ, ಸೋಮವಾರ ಶಿವಕೇಶವರನ್ನ ಆರಾಧನೆ ಮಾಡತಕ್ಕಂಥ ದಿನ ಇವತ್ತು. ಅಂತಹ ಅದ್ಭುತವಾದಂತಹ ಈ ಶುಭ ದಿನ ಶಿವಕೇಶವರನ್ನ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತ ಒಳಿತನ್ನ ಕಾಣ್ತೀರಿ. ಹಾಗೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ನೋವಿಂದ ಒದ್ದಾಡುವಂಥದ್ದು, ಅಥವಾ ಸ್ವಲ್ಪ ಅಂದ್ರೆ ಆಹಾರ ಪಚನಗಳು ಸರಿಯಾಗಿ ಆಗದಿರತಕ್ಕಂಥದ್ದು, ಅಜೀರ್ಣವಾಗುವಂಥದ್ದು, ಇಂತಹ ಸಮಸ್ಯೆಗಳು ವೃಷಭ ರಾಶಿಯವರು ಕಾಣ್ತೀರಿ. ಆದರೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಮಾತ್ರ ನಿಮ್ಮ ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಯ ಜೀವನಕ್ಕೆ ಬೇಕಾದಷ್ಟು ಲಾಭವನ್ನು ತಂದುಕೊಳ್ಳತಕ್ಕಂಥ ಯೋಗ ಫಲ ನಿಮಗಿದೆ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ, ಸಮಾಧಾನವಾಗಿರಿ. ಮತ್ತೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನ ಸ್ವಲ್ಪ ಆಲಿಸಿ. ಯಾಕೆಂದ್ರೆ ಹಿರಿಯರು ಅವರ ಅನುಭವದ ಮಾತನ್ನ ಹೇಳ್ತಾರೆ. ನಾವದು ಮಧಾಂಧರಾಗಿ ನಡ್ಕೊಂಡ್ರೆ ಅಲ್ಲಿ ಲಾಸ್ ಆಗೋದು ನಮಗೇನೆ. ಅದಕ್ಕೋಸ್ಕರ ಹಿರಿಯರ ಮಾತನ್ನ ಆಲಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಇವತ್ತು ಯಾರೊಬ್ಬರಾದ್ರೂ, ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಯಾರೊಬ್ಬರಾದ್ರೂ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಮಾಡಬೇಕಾದ್ರೆ ಆಗ ಮಾತ್ರ ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾಕೆಂದ್ರೆ ನೀವು ರಹಸ್ಯವಾಗಿ ಏನೋ ಮಾಡ್ತೀನಿ ಅಂತ ಮುಂದೆ ನಡೆದ್ರೆ ಖಂಡಿತ ಅಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಹಾಗಾಗಿ ಹಣಕಾಸಿನ ವಿಚಾರ ಅಂತ ಬಂದಾಗ ಮತ್ತೊಬ್ಬರ ಸಹಕಾರ ಬೇಕು, ಇನ್ನೊಬ್ಬರಿಗೆ ಗೊತ್ತಿರೋ ತರನೇ ಜೀವನ ನಡೆಸಬೇಕು. ಆಗ್ಲೇ ಅದು ಒಳಿತಾಗುವಂಥದ್ದು, ಅದರಿಂದ ಯಶಸ್ಸು ಸಿಗುವಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ದೂರಭಾರ ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥ ಆಸೆ, ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಆಸೆ, ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತೆಗೆದುಕೊಂಡು ಹೋಗ್ಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಮನದ ಆಸೆ. ಆದ್ರೆ ಏನ್ ಮಾಡ್ಲಿಕ್ಕೆ ಹೋದ್ರು ಗ್ರಹಗತಿಗಳು ಅಷ್ಟು ಪವರ್ ಆಗಿ ನಮಗೆ ಕೆಲಸ ಆಗ್ತಾ ಇಲ್ಲ. ಅದರಲ್ಲೂ ಇವತ್ತು ಒಂದಷ್ಟು ಮಂಕಾಗೆ ಇರ್ತಕ್ಕಂಥ ಪರಿಸ್ಥಿತಿ. ಅಂದ್ರೆ ಅಂದುಕೊಂಡಿದ್ದೇನೋ ಆಗೋದು ಮತ್ತೊಂದು. ಆದ್ರೆ ಏನೇ ಒಂದು ಕೆಲಸ ಆದ್ರೂ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೆಯಲ್ಲ. ಅಥವಾ ಬೆಳಗ್ಗೆ ನಿಮ್ಮ ಮನಸ್ಸಲ್ಲಿರುವಂತ ಸಂಕಲ್ಪ ಮತ್ತೊಂದಾಗತ್ತೆ, ಆದ್ರೆ ನಡ್ಕೊಳ್ಳುವಂತ ವಿಧಿವಿಧಾನಗಳಲ್ಲಿ ಬಹಳಷ್ಟು ಬದಲಾವಣೆ ಕಾಣುತ್ತೆ. ಒಂದಷ್ಟು ಆಯಾಸ ಜಾಸ್ತಿ ಆದ್ರಿಂದ ವಿಶ್ರಾಂತಿ ಬೇಕಪ್ಪ ದೇಹಕ್ಕೆ ಅನ್ನೋ ತರ ಇವತ್ತು ನಿಮ್ಮ ಚಿಂತನೆ ಆಗ್ತಾ ಇದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು. ಇದಕ್ಕಾಗಿ ಒಂದಷ್ಟು ಬಿಲ್ವ ವೃಕ್ಷ ಹತ್ತಿರದಲ್ಲಿ ಎಲ್ಲಾದ್ರೂ ಇದ್ರೆ ಆ ಬಿಲ್ವ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ 9 ಪ್ರದಕ್ಷಿಣೆ ಮಾಡಿ, ಬಿಲ್ವ ವೃಕ್ಷದ ಬುಡದಲ್ಲಿ ಒಂದು ದೀಪ ಹಚ್ಚಿ, ಅಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನ ಅಲ್ಲಿ ಪಠನೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಖಂಡಿತ ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತು ಯಾವ ಕ್ರಮವನ್ನು ಅನುಸರಿಸುತ್ತೆ ಅನ್ನೋದರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ಇವತ್ತು ಏನೇ ಮಾಡಿದ್ರೂ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಅಷ್ಟು ಸರಿ ಇರ್ತಕ್ಕಂಥದ್ದಿರಲ್ಲ. ಆದ್ರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆವರೆಗೂ, 11:20ರಿಂದ 4:20 ಒಂದು ಅದೃಷ್ಟ ತರತಕ್ಕಂಥ ಕಾಲನೂ ಇದೆ. ಆದ್ರೆ ಇದೇ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಗೋಧಿ ಮತ್ತು ಒಂದಷ್ಟು ಕಡಲೆಬೇಳೆ. ಗೋಧಿ ಮತ್ತು ಕಡಲೆಬೇಳೆ ಎರಡೂ ಒಂದೊಂದು ಚಿಟಿಕೆ ಅಷ್ಟಾದ್ರೂ ತೆಗೆದುಕೊಂಡು ಅಶ್ವತ್ಥ ವೃಕ್ಷ ಅಥವಾ ಅಶ್ವತ್ಥ ಆದ್ರೂ ಸರಿ, ಬೇವು ಆದ್ರೂ ಸರಿ, ಅಥವಾ ಒಂದು ಬಿಲ್ವ ವೃಕ್ಷ ಆದ್ರೂ ಸರಿ, ಯಾವ್ದಾದ್ರು ಒಂದು ಬೃಹತ್ ಮಟ್ಟದ ವೃಕ್ಷ ಆಗಿದ್ದು, ದೇವ ವೃಕ್ಷ ಆಗಿದ್ದು, ಅದರಲ್ಲೂ ನಿಮಗೇನಾದ್ರು ದೇವದಾರಿ ಸಿಕ್ಕಿದ್ರೆ, ನಿಮ್ಮ ಪ್ರಾಂತ್ಯದಲ್ಲಿ ದೇವದಾರಿ ವೃಕ್ಷ ಸಿಕ್ಕಿದ್ರೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಫಲ ಸಿಗುತ್ತೆ. ದೇವದಾರಿ ಎಂಬತಕ್ಕಂಥದ್ದು ಒಂದು ವೃಕ್ಷವಿದೆ. ಆ ದೇವದಾರಿ ಎಂಬತಕ್ಕಂಥ ವೃಕ್ಷ ಸಾನ್ನಿಧ್ಯದಲ್ಲಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ದೀಪ ಹಚ್ಚಿದ್ರೆ ನಿಮ್ಮಲ್ಲಿ ತುಂಬಾ ಬದಲಾವಣೆ ಕಾಣ್ತೀರಿ, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಮುಂದೆ ಒಂದು ಹೆಜ್ಜೆ ಹಾಕಿದ್ರೆ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತ ಯೋಗ ಫಲ ಇದೆ. ಶಿವಕೇಶವರನ್ನ ಆರಾಧನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಣಯ ಹೆಚ್ಚಿನ ಲಾಭವನ್ನೇ ತಂದುಕೊಡುತ್ತೆ. ಆದ್ರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆಗಳು ಕಾಣಬಹುದು. ಆದ್ರೆ ಸಮಸ್ಯೆ ಇದೆ ಅಂತ ಕೈಕಟ್ಟಿ ಕೂರ್ಬೇಕಾದ್ದಿಲ್ಲ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಾಗತ್ತೆ. ಇವತ್ತು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಹಾಗೆ ಮಾಡುವಂತ ಕೆಲಸವನ್ನ ಬದಲಾಯಿಸ್ಕೊಳ್ಬೇಕು. ಹಾಗೆ ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಗೌಪ್ಯತೆ ಕಾಪಾಡ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಪ್ರಯಾಣದಲ್ಲೂ ಸಹಿತ ಅತಿಯಾದಂತ ವೇಗವಾಗಿ ಗಾಡಿ ಓಡಿಸುವಂಥದ್ದು ಸಮಂಜಸಲ್ಲ. ಹಾಗೆ ಇವತ್ತು ನಿಮಗೆ ಅರಿವಾಗದಿರ, ನಿಮ್ಮ ಗಮನಕ್ಕೆ ಬಾರದಿರ ಒಂದಷ್ಟು ನಡೆಯುವ ಕೆಲಸಗಳಿದೆ. ಅದು ಸರಿಸುಮಾರು ಸಂಜೆ 4ರ ನಂತರ ಅವೆಲ್ಲ ವಿಚಾರ ತಲೆಗೆ ಹಾಕೊಂಡು ಕಣ್ಣೀರು ಹಾಕುವಂತ ಪರಿಸ್ಥಿತಿನೂ ಆಗ್ಬೋದು. ಅದಕ್ಕೆ ಏನೇ ಮಾಡಿದ್ರೂ ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು.
ಹಾಗೆ ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಸಂಜೆ ಸೂರ್ಯಾಸ್ತಮಾದ ಮೇಲೆ ಅದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿ. ಹಾಗೆ ಯಾರಾದರೂ ನಿರ್ಗತಿಕರಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಏನಾದ್ರು ದವಸ ಧಾನ್ಯಗಳನ್ನು ದಾನವಾಗಿ ಕೊಡಿ. ಇದರಿಂದ ತುಂಬಾ ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವು ಹೆಚ್ಚಿನ ಯಶಸ್ಸು ಸಿಗಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ಬಹುದು. ಹಾಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗಬೇಕಾದ್ರೆ ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದ್ರೂ ಸರಿ, ಸಂಧ್ಯಾಕಾಲ ಆದ್ರೂ ಸರಿ, ದಕ್ಷಿಣಾಭಿಮುಖವಾಗಿ ನಿಂತು ಅಲ್ಲಿ ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರವನ್ನ ಎಷ್ಟು ಸಾಧ್ಯವೋ ಅಷ್ಟು ದಕ್ಷಿಣಾಭಿಮುಖವಾಗಿ ನಿಂತು ಹೇಳಿ. ಆಗ ಇನ್ನಷ್ಟು ಕರ್ಮಫಲಗಳು ದೂರ ಆಗತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಖಂಡಿತ ನಿಮ್ಮದಾಗತ್ತೆ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಯಾವುದೇ ತರ ಲೇವಾದೇವಿಗಳಾದ್ರೂ ಇವತ್ತು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ನೋಡಿ, ಇಷ್ಟು ದಿವಸ ಸಮಸ್ಯೆ ಎಂಬತಕ್ಕಂಥ ಸೆರಮಾಲ ಇತ್ತು, ಒಂದಲ್ಲ ಒಂಥರ ವ್ಯತ್ಯಾಸಗಳಾಗಿ ಯಾವುದೂ ಸಹಿತ ಸರಿ ಹೋಗದಂತ ರೀತಿಯಲ್ಲಿತ್ತು. ಆದ್ರೆ ಇವತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ನನ್ನದು ತಂದು ಅಂತ ತಾವು ಏನ್ ನಂಬಿಕೆಯಿಂದ ಮುಂದೆ ನಡೀತೀರಿ, ಆ ನಂಬಿಕೆಗೆ ಪ್ರತಿಯಾಗಿ ಒಂದಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮನೋಜವಂ ಮಾರ್ಧದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನವೃತ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ಮ. ಹೀಗೆ ಹನುಮನ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂತ ಫಲವನ್ನ ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧ ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದಲೇ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಇವತ್ತು ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ತಾವು ಯಾವ ತೀರ್ಮಾನ ತಂದುಕೊಂಡ್ರು ಅದರ ಫಲಗಳಿದೆ. ಹಾಗೆ ತುಂಬಾ ದಿವಸಗಳಿಂದ ನಿಮ್ಮ ಬಾಲ್ಯ ಸ್ನೇಹಿತರು, ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ಅಥವಾ ನಿಮ್ಮ ವ್ಯವಹಾರಗಳನ್ನ ಹಂಚಿಕೊಂಡಿರ್ತಕ್ಕಂಥವ್ರು, ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕವಾಗಿ ಜೊತೆಯಲ್ಲಿ ನಿಂತು ನಾನು ನಿಮ್ಮೊಟ್ಟಿಗೆ ಇದ್ದೀನಿ ಅಂತ ಹೇಳುವಂತ ಮನಸ್ಸಿರ್ತಕ್ಕಂಥವ್ರು, ಇಂತಹವರೊಂದಿಗೆ ವ್ಯವಹಾರವನ್ನು ಮಾಡಿ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಅಂತೂ ಖಂಡಿತ ನಿಮಗಿದೆ. ನಿಮ್ಮ ವೃತ್ತಿ ಧರ್ಮ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಇದೆಲ್ಲವೂ ಸಹಿತ ಸುಲಲಿತವಾಗಿ ನಡೆದು ಮುಂದೆ ನಡಿಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಒಂದಷ್ಟು ಗಮನ ಹರಿಸ್ಬೇಕು. ಹಾಗೆ ಏನಾದ್ರು ಒಂದು ಸಾಧನೆ ಮಾಡಬೇಕಾದ್ರೂ ಆ ಸಾಧನೆಯ ಹಾದಿ ಪರಿಪೂರ್ತಿಯಿಂದ ಇರಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾದ್ರೂ ಒಳ್ಳೆ ಯೋಗ ಮತ್ತು ಯೋಗ ಫಲ ಎಂಬತಕ್ಕಂಥದ್ದನ್ನ ಸರಿಯಾದ ರೀತಿ ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ನೀವೇನ್ ಮಾಡಬೇಕು? ಮನೆ ದೇವರ ಪ್ರಾರ್ಥನೆ ಆಗ್ಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಸಾಧ್ಯವಾದ್ರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ, ಒಂದಷ್ಟು ಉಪ್ಪು, ಕಡಲೆಬೇಳೆ, ಬೆಲ್ಲ ಈ 3 ಪದಾರ್ಥವನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಶಿವಕೇಶವರ ಸಾನ್ನಿಧ್ಯ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ತುಲಾರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀವಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೀನೇನೋ, ಸಾಧಿಸಿದ್ದೀನೇನೋ, ಅಥವಾ ನನ್ನ ಕಾರ್ಯದಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೇನೇನೋ, ವ್ಯಾಪಾರ ವ್ಯವಹಾರಗಳನ್ನ ನಾನು ಮಾಡುವಂಥದ್ರಲ್ಲಿ ಅಧಿಕವಾದಂತಹ ಲಾಭ ಸಿಗುತ್ತೇನೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾದಂತ ಆಲೋಚನೆಗಳು ನಿಮ್ಮ ಭವಿಷ್ಯದಲ್ಲಿದೆ. ಆದ್ರೆ ಏನೇ ಮಾಡಬೇಕಾದ್ರೂ, ಯಾವುದ್ರ ಕಡೆನೇ ಗಮನ ಕೊಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು. ಹಾಗೆ ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಳ್ಬೇಕಾದ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡಿಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮಗೆ ಸಿಕ್ಕಂತ ಅಮೂಲ್ಯವಾದಂತ ಸಮಯವನ್ನ ವೃತಃ ವೇಸ್ಟ್ ಮಾಡಿಕೊಂಡು ಇಲ್ಲದಂತ ರೀತಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಮಾಡುವ ಪರಿಸ್ಥಿತಿ ಮುಂದಾಗ್ಬಿಡ್ತೀರಿ. ಹಾಗೆ ಏನೇ ಮಾಡಬೇಕಾದ್ರೂ, ಯಾವುದ್ರ ಕಡೆನೇ ಗಮನ ಕೊಡಬೇಕಾದ್ರೂ ಇವತ್ತು ಮೊದಲು ತಾವು ತೆಗೆದುಕೊಳ್ಬೇಕಾದಂತ ನಿರ್ಣಯ ಇದೆಯಲ್ಲ, ಆ ನಿರ್ಣಯಕ್ಕೆ ಸರಿಯಾದ ರೀತಿ ಬದ್ಧರಾಗಿರ್ಬೇಕು. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಷ್ಟು ಜವಾಬ್ದಾರಿ ವಹಿಸ್ಬೇಕು. ಯಾರಾದರೂ ನಿರ್ಗತಿಕರು ಅಂತ ಸಿಕ್ಕಿದ್ರೆ, ತುಂಬಾ ಕಷ್ಟದಲ್ಲಿ ಇರ್ತಕ್ಕಂಥವ್ರಾದ್ರೆ, ನಿಮಗೆ ದೇವ್ರ ಶಕ್ತಿ ಕೊಟ್ಟಿದ್ರಲ್ಲೇ ಅವ್ರಿಗೆ ಹಂಚ್ಕೊಂಡು ತಿನ್ನುವಂತ ಗುಣ ನಿಮ್ಮದಾಗಿರ್ಬೇಕು. ನಿಮ್ಮ ಕೈ ತೊರೆದು ಒಂದಿಷ್ಟು ದಾನ ಧರ್ಮಕ್ಕೆ ಮುಂದಾಗಬೇಕು. ಶಿವ ಸಾನ್ನಿಧ್ಯದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಒಂದು ಪ್ರಾರ್ಥನೆ ಮಾಡಬೇಕು. ಇದಿಷ್ಟನ್ನ ವೃಶ್ಚಿಕ ರಾಶಿಯವರು ಮಾಡಿದ್ರೆ ಖಂಡಿತ ಒಳಿತನ್ನ, ಒಳ್ಳೆ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ರಾಶಿಯಲ್ಲಿ ಇರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಧನು ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಸ್ವಲ್ಪ ಮೊಣಕಾಲು ನೋವು, ಮೊಣಕೈ ನೋವು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಒಂದಿಷ್ಟು ಒತ್ತಡದ ಬದುಕು, ಮನಸ್ಸು ಒಪ್ಪದಿರದ್ರು ಬಲವಂತದಿಂದ ಮಾಡುವಂತಹ ಒಂದಷ್ಟು ಕೆಲಸ ಕಾರ್ಯಗಳು, ಹಾಗೆ ಇವತ್ತು ಹಣದ ಟ್ರಾನ್ಸಾಕ್ಷನ್ಸ್, ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದಷ್ಟು ಆತ್ಮತೃಪ್ತಿ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳು ಓದೋದ ಕಡೆ ಎಷ್ಟೇ ಗಮನ ಕೊಟ್ಟರು ಗಮನ ನಿಲ್ದಿರ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರು ಬರೀ ಪ್ರಯತ್ನದಲ್ಲೇ ವಿಫಲ ನೋಡ್ತಾ ಇರ್ತೀರಿ. ಹಾಗೆ ಇವತ್ತು ದೂರಬಾರ ಪ್ರಯಾಣ ಬೆಳೆಸಬೇಕು, ಏನೋ ಒಂದು ಮಾಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥವ್ರಿಗೆ ಸರಿಯಾದ ಮಾರ್ಗವಿಲ್ಲದಂತ ರೀತಿಯಲ್ಲಿ ಇರುತ್ತೆ.
ಹಾಗಾಗಿ ಬೆಳಿಗ್ಗೆ ಇವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ಮುತ್ತುಗದ ವೃಕ್ಷ ಎಲ್ಲಾದ್ರೂ ಸುತ್ತಮುತ್ತ ಇದ್ರೆ ಆ ಮುತ್ತುಗದ ವೃಕ್ಷದ ಮುಂದೆ ಒಂದು ದೀಪ ಹಚ್ಚಿ, ಮುತ್ತುಗದ ಮರದ ಮುಂದೆ ಒಂದು ಧನುರಾಶಿಯವರು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಅಕಸ್ಮಾತ್ ಮುತ್ತುಗದ ಮರ ನಿಮಗೆ ಸಿಗ್ಲಿಲ್ಲ, ನೀವೇನ್ ಮಾಡಬೇಕು? ನಿಮ್ಮ ಮನೆಯಲ್ಲಿ ದೇವರ ಹತ್ರನೇ ದೀಪ ಹಚ್ಚಿ ಮುತ್ತುಗದ ಮರದ ಮುಂದೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಿದ್ದೀನಿ ಎಂಬತಕ್ಕಂಥ ಮನಸ್ಸಂಕಲ್ಪ ಮಾಡಿ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ದೂರಭಾರ ಪ್ರಯಾಣ ಮಾಡುವಂತಹ ಒಂದು ಮನಸ್ಸಿದೆ. ಅದಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿತವಾದಂತಹ ಕಾಯಕವನ್ನ ಹೇಗೆ ನಿಭಾಯಿಸಬೇಕು ಎಂಬತಕ್ಕಂಥದ್ರ ಅರಿವನ್ನ ಇನ್ನಷ್ಟು ಮಟ್ಟಿಗೆ ತಂದುಕೊಳ್ಬೇಕಾಗಿದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದಂತ ನಿಮಗೆ ಇವತ್ತು ಒಂದಷ್ಟು ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಗೆ ತಾವು ಸಿಲುಕೊಳ್ತೀರಿ. ಆದರೆ ಜವಾಬ್ದಾರಿ ಮತ್ತು ಎಚ್ಚರಿಕೆಯ ನುಡಿ, ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಬಹಳ ಜೋಪಾನ, ಬೆಲೆ ಬಾಳತಕ್ಕಂಥ ವಸ್ತುಗಳನ್ನ ಬಹಳ ಜೋಪಾನ ಎಚ್ಚರಿಕೆಯಲ್ಲಿ ಇಟ್ಕೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಕ್ಕಂತ ಸ್ಥಾನಮಾನ ಅಥವಾ ತಾವು ಮಾಡ್ತಿರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ, ಇದೆಲ್ಲದರ ಬಗ್ಗೆ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದಾಗತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಾಗೆ ಶನೇಶ್ವರ ಮಹಾಮಂತ್ರವನ್ನ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರನ ಮಹಾಮಂತ್ರವನ್ನ ಪಠನೆ ಮಾಡಿ. ಶನ್ನೋ ದೇವಿ ರವಿಷ್ಠೆ ಆಪೋ ಭವಂತು ಬೀದೇಂ ಶ್ರೀಯೋ ರವಿಶ್ರವಂತನಃ ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ರೆ ಆಗ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಕುಂಭರಾಶಿಯವರು ಜವಾಬ್ದಾರಿತ್ವ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾದ ನೀವು ಯಾವುದೇ ವೃತ್ತಿ ಧರ್ಮವನ್ನು ಸಹಿತ ಸರಿಯಾಗಿ ಅದನ್ನು ಅನುಸರಿಸಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಎಂಬತಕ್ಕಂಥದ್ದಿದೆ, ಯಾವುದನ್ನೂ ಸಹಿತ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ತೊಂದರೆ ತಾಪತ್ರಗಳು ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತದೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ನಿಮ್ಮ ಪರಿಸರದಲ್ಲಿ ಒಂದಷ್ಟು ಮಟ್ಟಿಗೆ ನಿಷ್ಠೂರವನ್ನು ಹೊರಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ಮಧ್ಯಾಹ್ನ 12ರಿಂದ 4:20 ಅಷ್ಟು ಸರಿಯಾದಂತ ಕಾಲ ಅಲ್ಲ. ಆದ್ರೆ ಅಂದುಕೊಂಡಷ್ಟು ಎಲ್ಲಾ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತನಲ್ಲ, ಹಾಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮನೆ ದೇವರ ಪ್ರಾರ್ಥನೆ ಮಾಡಬೇಕಾಗತ್ತೆ. ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದ್ರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಹೆಸರು ಕಾಳು, ಒಂದಷ್ಟು ಉಪ್ಪು ಇವೆಲ್ಲವನ್ನು ಸಹಿತ ಶಿವಾಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಶಿವಕೇಶವರ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ, ಒಂದಷ್ಟು ಪುಷ್ಪಾರ್ಚನೆ ಎರಡನ್ನೂ ಮಾಡಿಸಿ ಒಂದು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇದೆಲ್ಲದರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಯಾರು ತುಂಬಾ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅನಾರೋಗ್ಯ ಪೀಡಿತರಾಗಿರ್ತಾರೆ ಅಂತಹವ್ರಿಗೆ ಏನಾದ್ರು ಒಂದಿಷ್ಟು ಸಹಾಯ ಮಾಡುವ ಗುಣ ಕುಂಭರಾಶಿಯವ್ರದ್ದಾಗಬೇಕು. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ನಿಮ್ಮ ಪ್ರಯಾಣ ಕಾಲ, ನಿಮ್ಮ ವ್ಯಾಪಾರ ವ್ಯವಹಾರ, ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೂ, ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ನೀವು ಗಮನ ಕೊಡಬೇಕಾದ್ರೂ, ಅದರಲ್ಲೂ ವಿದ್ಯಾರ್ಥಿಗಳು ಓದುವಂತ ಒಂದು ಕ್ರಮವನ್ನ ಸರಿಯಾದ ರೀತಿ ಅನುಸರಿಸದಿರಿದ್ರೆ ಅಲ್ಲೂ ಸಮಸ್ಯೆ ಕಾಣ್ತೀರಿ. ಕೆಲಸ ಕಾರ್ಯಗಳು ಪರಿಪೂರ್ತಿಯಿಂದ ಕೆಲಸ ಆಗ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ನಿಮ್ಮ ಕುಲದೇವರನ್ನೇ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ಇರತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಇಬ್ರು ಚೆನ್ನಾಗಿದ್ದಾಗ ನೀವು ಮಾಡುವಂತ ಕೆಲಸ, ಹೋಗುವಂತ ದಾರಿ, ವೃತ್ತಿ ಧರ್ಮದ ಅಭಿವೃದ್ಧಿ ಎಲ್ಲವನ್ನು ಸಿದ್ಧ ಸುಸಲಿತವಾಗಿ ತೆಗೆದುಕೊಂಡು ಮುನ್ನಡೆತೀರಿ. ಆದ್ರೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಹೀಗೆ ವೃಕ್ಷರಾಜನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತು ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೋ ಪಶು ಪಕ್ಷಿ ಪ್ರಾಣಿಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸಿ. ಮಧ್ಯಾಹ್ನ 12ರವರೆಗೂ ಮಂದಗತಿಯಲ್ಲಿ ಸಾಗತ್ತೆ. 12ರ ನಂತರ ಒಂದಷ್ಟು ಬದಲಾವಣೆ ಇದೆ, ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸ ಆದ್ರೂ ತಾಳ್ಮೆಯಿಂದಲೇ ಮಾಡಬೇಕು, ತಾಳ್ಮೆ ಇರಬೇಕು, ಜೋಪಾನವಾಗಿರ್ಬೇಕು. ನಿಮ್ಮ ವೃತ್ತಿಯನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ನಿಮ್ಮ ಪ್ರಯತ್ನ ತಾವು ಯಾವುದೇ ಮಾರ್ಗದಲ್ಲಿ ಮಾಡಿದ್ರೂ ಅದರ ಫಲಾಫಲಗಳಂತೂ ಸಾಕಷ್ಟು ಇದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.